ಅಮ್ಮ ದಯವಿಟ್ಟು ಕೋಪ ಮಾಡ್ಕೊಳ್ದೆ ನಾನು ಹೇಳೋದನ್ನ 2 ನಿಮಿಷ ತಾಳ್ಮೆಯಿಂದ ಕೇಳಿ. ಏನು ನಾವೇನ್ ಮಾಡ್ಬೇಕು ಅನ್ನೋದನ್ನ ನಿನ್ನಿಂದ ಕಲಿಬೇಕಾ? ಅಯ್ಯೋ ಹಾಗಲ್ಲಮ್ಮ. ಏಯ್ ನೀನೇನು ಹೇಳೋದಕ್ಕೆ ಬಂದಿದ್ಯಾ? ನಾನು ಆ ಪ್ರೀತಮ್ನ ಮದುವೆ ಆಗಬೇಕು, ಅಖಿಲಾಂಡೇಶ್ವರಿ ಮನೆಗೆ ಸೊಸೆ ಆಗಬೇಕು ಅಂತ ಅದೇ ನಿನ್ನ ಹಳೆ ಟೇಪ್ ರೆಕಾರ್ಡರ್ನ ಸುತ್ತೋದಕ್ಕೆ ಬಂದಿದ್ಯಾ? ಅರಸನ ಕೋಟೆ ಅಖಿಲಾಂಡೇಶ್ವರಿ ಕಾಲ್ ಮಾಡಿದ್ರೇ ನಾನು ಬರಲ್ಲ ಅಂದಿದ್ದೀನಿ. ನೀನು ಆ ಮನೆ ಕೆಲಸದವಳು, ನೀನು ಕರೆದ್ರೆ ಬಂದ್ಬಿಡ್ತೀನಾ? 2 ನಿಮಿಷ ಟೈಮ್ ಕೊಡ್ತೀನಿ. ಅದೇನು ಬೊಗಳ್ತೀಯೋ ಬೊಗಳ್ಬಿಟ್ಟು ಹೋಗ್ತಾ ಇರು. ನಿಮ್ಮಂಥ ದೊಡ್ಡ ಮನುಷ್ಯರಿಗೆ ಹೇಳೋಷ್ಟು ದೊಡ್ಡೋಳಲ್ಲಮ್ಮ ನಾನೇನಿದ್ರು ನಿಮ್ಮ ಹತ್ರ ಬೇಡ್ಕೊಳ್ಳೋದಕ್ಕೆ ಬಂದಿದ್ದೀನಿ. ಅರಸನ ಕೋಟೆ ಅಖಿಲಾಂಡೇಶ್ವರಿ ಅವ್ರ ಮನೆಯ ನೆಮ್ಮದಿ ಸುಖ ಶಾಂತಿ ಈಗ ನಿಮ್ಮ ಕೈಲಿದೆಯಮ್ಮ. ಚಿಕ್ಕ ಯಜಮಾನ್ರು ಮಾಡಿದ ತಪ್ಪು ನಿರ್ಧಾರದಿಂದ ಎಲ್ಲರ ಮನಸ್ಸು ಒಡೆದು ಹೋಗಿದೆ. ಈಗ ಮನೆ ಕೂಡ ಒಡೆದು ಹೋಗ್ತಿದೆ. ಅಮ್ಮವರು ನಾಳೆ ಅವ್ರ ಮನೆ ಆಸ್ತಿನ ಎಲ್ರಿಗೂ ಹಂಚ್ತಿದ್ದಾರೆ. ತುಂಬಿದ ಕುಟುಂಬ ಭಾಗ ಆಗ್ತಿದೆಯಮ್ಮ. ಅವ್ರ ಮನಸ್ಸಿಗೆ ಎಷ್ಟು ವೇದನೆ ಆಗ್ತಿರ್ಬೋದು ಅಂತ ಒಂದು ಸತಿ ಯೋಚನೆ ಮಾಡಿ. ಅವ್ರ ಮನೆ, ಅವ್ರ ಆಸ್ತಿ, ಅವ್ರ ಮಕ್ಕಳು ಹಂಚ್ಕೊಳ್ಳಿ, ನಾನೇನು ಮಾಡಲಿ ಅದಕ್ಕೆ? ಅಯ್ಯೋ ದಯವಿಟ್ಟು ಆ ರೀತಿ ಹೇಳಬೇಡಿ ಅಮ್ಮ. ನೀವು ಮನ್ಸು ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಯಾವ ಭಾಗನೂ ಆಗಲ್ಲ, ಯಾರ ಮನಸ್ಸುಗಳು ಒಡೆಯಲ್ಲ. ನಿಶ್ಚಿತಾರ್ಥ ಮುರಿದು ಬಿದ್ದಾಗಿಂದ ಅಮ್ಮೋರ ಮನಸ್ಸು ಸರಿ ಇಲ್ಲ. ಅದನ್ನು ಸರಿ ಮಾಡೋಕ್ಕೆ ಸಾಧ್ಯ ಇರೋದು ನಿಮ್ಮಿಂದ ಮಾತ್ರ. ನಮ್ಮ ಆ ಎಂಗೇಜ್ಮೆಂಟ್ನ ನಿಲ್ಲಿಸಿದ್ದು ನಾನಾ? ನಿಮ್ಮ ಅಖಿಲಾಂಡೇಶ್ವರಿ 2ನೇ ಸುಪುತ್ರ, ನಿನ್ನ ಚಿಕ್ಕ ಯಜಮಾನ್ರು. ಹೋಗಿ ಅವನಿಗೆ ಹೇಳು ಮನಸ್ಸು ಒಡಿಬೇಡ, ಮನೆ ಮುರಿಬೇಡ ಅಂತ. ಅಮ್ಮ ಚಿಕ್ಕ ಯಜಮಾನ್ರು ಮದುವೆಗೆ ಒಪ್ಕೊಂಡಿದ್ದಾರೆ. ನೀವು ಒಂದು ಸತಿ ಮನೆಗೆ ಬಂದರೆ ನಿಮಗೆ ಗೊತ್ತಾಗುತ್ತೆ. ಏನು ಮದುವೆ ಆಗೋದಕ್ಕೆ ಒಪ್ಕೊಂಡಿದ್ದಾನ? ನಿನ್ನ ಮಾತನ್ನ ನಾನು ಹೇಗೆ ನಂಬಲಿ? ಅಮ್ಮ ನೀವು ನಾಳೆ ಒಂದು ಸತಿ ಮನೆಗೆ ಬನ್ನಿ, ಆಗ ನಿಮಗೆ ಗೊತ್ತಾಗುತ್ತೆ ನಾನು ಹೇಳಿದ ಸತ್ಯನೋ ಅಲ್ವೋ ಅಂತ. ನಿಮ್ಮ ಕಾಲು ಹಿಡ್ದು ಕೇಳ್ಕೊತೀನಿ, ಆಗಲ್ಲ ಅನ್ಬೇಡಿಮ್ಮ. ಏಯ್ ಜಾಸ್ತಿ ನಾಟಕ ಆಡಬೇಡ. ನೀನು ಇಲ್ಲಿ ಅಖಿಲ ಆಂಟಿ ಮೇಲಿನ ಗೌರವಕ್ಕೋಸ್ಕರ ಬಂದಿಲ್ಲ ಕಣೆ. ಅವರು ನಿನ್ನ ಹತ್ರ ತಗೊಂಡಿರೋ ಮಾತು, ಹಾಕಿರೋ ಕಂಡೀಷನ್ನು ಎಲ್ಲ ಗೊತ್ತು ನನಗೆ. ನೀನು ಆವತ್ತು ದೇವಸ್ಥಾನದಲ್ಲಿ ಮಾತಾಡಿದ ಮಾತೆಲ್ಲ ನಾನು ಕೇಳಿಸ್ಕೊಂಡಿದ್ದೀನಿ. ಅವ್ರು ನಿನಗೆ ಕೊಟ್ಟಿರೋ ಟೈಮು ನಾಳೆನೇ ಮುಗಿಯುತ್ತೆ ತಾನೆ? ಅದಕ್ಕೆ ಅಲ್ವಾ ನೀನು ಇಲ್ಲಿ ಬಂದು ಇಷ್ಟೆಲ್ಲ ಡ್ರಾಮಾ ಮಾಡ್ತಾ ಇರೋದು. ಏ ಪಾರ್ವತಿ, ನೀನೆಂಥ ಸ್ವಾರ್ಥಿ ಅಂತ ನನಗೆ ಚೆನ್ನಾಗಿ ಗೊತ್ತು. ನನ್ನ ಪ್ರೀತಿನ ಒಂದು ಮಾಡೋ ನೆಪದಲ್ಲಿ ಆಂಟಿ ಮನ್ಸು ಗೆಲ್ಲಬೇಕು ಅಂತ ಸ್ಕೆಚ್ ಹಾಕಿದೀಯಾ ಅಲ್ವಾ? ಅಯ್ಯೋ ಖಂಡಿತ ಇಲ್ಲ ಅಮ್ಮ. ನಾನು ಅಖಿಲಮ್ಮ ಅವ್ರಿಗೋಸ್ಕರ ಏನು ಮಾಡೋಕ್ಕಾದ್ರೂ ಸಿದ್ಧ. ಸರಿ, ನೀನು ಇಷ್ಟೆಲ್ಲ ಕೇಳ್ಕೊತಿದ್ಯಾ ಅಂದಮೇಲೆ ನಾನು ಅವ್ರ ಮನೆಗೆ ಸೊಸೆಯಾಗಿ ಬರ್ತೀನಿ. ಅಮ್ಮ ನಿಜವಾಗ್ಲೂ ಹೇಳ್ತಿದ್ದೀರಾ? ನಂಗೆ ತುಂಬ ತುಂಬ ಖುಷಿ ಆಗ್ತಿದೆಯಮ್ಮ. ಆ ದೇವ್ರ ದೊಡ್ಡವನು. ನಾನು ಮೊದಲು ಮನೆಯವ್ರಿಗೆಲ್ಲ ಹೋಗಿ ವಿಷಯ ಹೇಳ್ತೀನಿ. ನಿಂತ್ಕೋ. ನೀನೇನೆ ಮನೆಗೆ ಹೋಗಿ ಹೇಳೋದು? ಕೆಲಸದೊಳಿಂದ ಈ ಮದುವೆ ನಡೀತು ಅಂತ ಬಿಲ್ಡಪ್ ತಗೋಬೇಕು ಅಂತಿದೆಯಾ? ಅಯ್ಯೋ ಹಾಗಲ್ಲ ಅಮ್ಮ, ನೀವು ಬರ್ತೀರಾ ಅನ್ನೋ ಸಂತೋಷದಲ್ಲಿ ನಾನೇ ಹೋಗಿ ಹೇಳ್ತೀನಿ ಅಂತ ಹೇಳಿದೆ. ಸರಿ, ನೀವೇ ಬಂದು ಹೇಳಿಮ್ಮ. ಹೇಳ್ತೀನಿ. ಆದರೆ ನಾನು ಆ ಮನೆಗೆ ಸೊಸೆಯಾಗಿ ಬರೋದಕ್ಕೆ ನಂದೊಂದು ಕಂಡೀಷನ್ ಇದೆ. ಹೇಳಿಮ್ಮ, ಏನು ನಿಮ್ಮ ಕಂಡೀಷನ್ನು? ನಾನು ಆ ಮನೆಗೆ ಕಾಲಿಡುವಾಗ ನಿನ್ನ ಕಾಲು ಹೆಜ್ಜೆ ಸದ್ದು ನನಗಲ್ಲಿ ಕೇಳಿಸ್ಬಾರ್ದು.
ನಾನು ಆ ಮನೆಯಲ್ಲಿ ಅಧಿಕಾರ ತಗೊಳ್ಳುವಾಗ ನೀನಲ್ಲಿ ಕೆಲಸಕ್ಕೆ ಇರಬಾರ್ದು. ನಾನು ಆ ಮನೇಲಿ ಉಸಿರಾಡೋವಾಗ ನಿನ್ನ ಉಸಿರು ಇರಬಾರ್ದು. ಈಗ ಹೇಳು, ನನ್ನ ಮಾತಿಗೆ ನೀನು ಒಪ್ತೀಯ? ಒಪ್ಪೋದಾದ್ರೆ ಈಗಲೇ ಪ್ರಮಾಣ ಮಾಡು. ನಿನ್ನ ಉಸಿರನ್ನು ನಾನು ಸಹಿಸೋದಿಲ್ಲ ಕಣೆ. ಆ ಮನೆಯವ್ರ ನೆಮ್ಮದಿಗೋಸ್ಕರ ನಿನ್ನ ಉಸಿರನ್ನ ಬಿಡ್ತೀಯ? ಪ್ರಮಾಣ ಮಾಡೋಣ. ನಿರ್ಧಾರ ತಗೊಳ್ಳೋ ಸಮಯ ನಾಳೆ. ಅಖಿಲಮ್ಮ, ಆ ಮನೆಯವರು ನೆಮ್ಮದಿಯಾಗಿ ಖುಷಿಯಾಗಿ ಇರ್ತಾರೆ ಅಂದರೆ, ನೀವು ಚಿಕ್ಕ ಯಜಮಾನ್ರನ್ನ ಮದುವೆ ಆಗಿ ಸಂತೋಷವಾಗಿರ್ತೀರ ಅಂದರೆ, ಆ ಮನೇನ, ಈ ಊರನ್ನು, ಈ ಭೂಮಿನೇ ಬಿಟ್ಟು ಹೋಗೋದಕ್ಕೆ ಸಿದ್ಧವಾಗಿದ್ದೀನಿ. ನಾಳೆ ನೀವು ಆ ಮನೆಗೆ ಬಂದಾಗ ನನ್ನ ಉಸಿರಿರೋದಿಲ್ಲ ಅಮ್ಮ. ನಾಳೆ 9 ಗಂಟೆಗೆ ದಯವಿಟ್ಟು ಆ ಮನೆಗೆ ಬನ್ನಿ. ನಾನು ಹೋಗಿ ಬರ್ತೀನಿ ಅಲ್ಲ ಕಣೆ, ಹೋಗ್ತೀನಿ ಅನ್ನೋ. ಸರಿ ಅಮ್ಮ, ನಾನು ಹೋಗ್ತೀನಿ. ಅಯ್ಯೋ ನನ್ನ ಮುದ್ದು ಬಂಗಾರ, ಒಂದೇ ಕಲ್ಲಲ್ಲಿ 2 ಹಕ್ಕಿ ಹೊಡೆದ್ಬಿಟ್ಟಿಯಲ್ಲೇ. ಸೋ ಗುಡ್. ಅದು ಸರಿ, ಅಖಿಲಾಂಡೇಶ್ವರಿ ಆಸ್ತಿನ ಯಾಕೆ ಪಾಲ್ ಮಾಡ್ತಿದ್ದಾಳೆ ಅಂತ ನನಗೆ ಗೊತ್ತಾಗಲಿಲ್ಲ. ಮಾಮ್, ಅಖಿಲ ಆಂಟಿ ಬ್ರೇನು ಮರ್ಕ್ಯೂರಿ ಥರ ಓಡ್ತಾ ಇರುತ್ತೆ. ಅವ್ರು ಅಂದ್ಕೊಂಡದನ್ನು ಮಾಡೋದಕ್ಕೆ ಇದೊಂದು ಮಾಸ್ಟರ್ ಪ್ಲಾನ್ ಅಷ್ಟೇ. ಅವ್ರು 1 ಹೆಜ್ಜೆ ಅಂದರೆ ನಾನು 10 ಹೆಜ್ಜೆ ಮುಂದೆ ಇಡ್ತೀನಿ. ನನ್ನ 6th ಸೆನ್ಸ್ ಹೇಳ್ತಾ ಇದೆ, ನಾಳೆ ನನ್ನ ಲಕ್ಕಿ ಡೇ ಅಂತ. ಟುಮಾರೋ ವಿಲ್ ಬಿ ಮೈ ಡೇ ಮಾಮ್.